ಏನೇ ಯಾರಿದು ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಅಂಕಲ್, ಏನ್ ಅಂಕಲ್ ಇದು? ನೀವು ಖುಷಿ ಪಡ್ತೀರಾ ಅನ್ಕೊಂಡ್ರೆ ಹೀಗ್ ಕೋಪ ಮಾಡ್ಕೋತಿದ್ದೀರಲ್ಲ. ಖುಷಿ ಪಡೆಯೋದು ಏನ್ ನಡೀತಾ ಇದೆ ಇಲ್ಲಿ? ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಬೇರೆ ಕೊನೆಗೆ ಮನೆಗೆ ಕರ್ಕೊಂಡ್ ಬಂದಿದೆಯಲ್ಲ. ಆದ್ರೂ ಒಂದು ನಿಮ್ ಕೋಪ ನಿಮ್ಗೆ ಕಮ್ಮಿ ಆಗಿಲ್ವಾ? ಮಾತಾಡ್ಬೇಡಿ ನನ್ ಜೊತೆ. ಅಯ್ಯೋ ಏನೇ ಆಗಿತ್ತು, ಸ್ವಲ್ಪ ಸುಮ್ಮನೆ ನೋಡಕ್ಕಾಗಲ್ವಾ? ಎಷ್ಟು ವರ್ಷ ಆದ್ಮೇಲೆ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ನೀನ್ ಈಗೆಲ್ಲ ಮಾತಾಡಿದ್ರೆ ಅವ್ರು ಬೇಸರ ಆಗಲ್ವಾ? ನಮ್ಮ ಮೈಗೆ ನೋವಾಗಲ್ವಾ? ಸುಮ್ಮನಿರಪ್ಪ. ನೀವೆಲ್ಲರೂ ಅವಳಿಗೆ ಬೇಜಾರಾಗುತ್ತೆ ಅಂತಿದ್ದೀರಲ್ಲ, ಗೊತ್ತಾಗುತ್ತೆ ಮುಂದೆ ಒಂದಿನ ಗೊತ್ತಾಗುತ್ತೆ ಅವಳು ನಮ್ಗೆ ಏನ್ ಮಾಡ್ತಾಳೆ ಅಂತ. ಅಮ್ಮ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರು ಸ್ವಲ್ಪ ಹಾಗೆ ಮನೆಗೆ ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ನೀವು ಮೊದಲು ಒಳಗೆ ಹೋಗಿ. ನೀವು ತಲೆ ಕೆಡ್ಸ್ಕೋಬೇಡಿ. ಚೆನ್ನಾವ್ರೆ, ಒಳಗೆ ಕರ್ಕೊಂಡೋಗಿ. ಅಮ್ಮ, ಒಳಗಡೆ ಹೋಗೋಣ ಬನ್ನಿ. ಅಮ್ಮ ಬಂದಿದ್ದೀನಿ ಮುನ್ನ, ಯಾಕೆ ಅಳ್ತಾ ಇದೀಯಾ? ಕೊಡು, ಅಮ್ಮ ಬಂದಿರೋನಿ. ನಾನು ನಿಮ್ ಮುಂದೆ ಬಿಟ್ಟು ಎಲ್ಲೂ ಹೋಗಲ್ಲ. ಮೈ, ಅಮ್ಮ ಬಂದಾಗಿಂದ ನೀನ್ ಮಾತಾಡೋದನ್ನ ಬಿಟ್ಟು ಬರೀ ಅಳ್ತಾನೆ ಇದೆಯಾ? ನೀನ್ ಅಳ್ಳಿ ಅಂತನ ನಾನು ಅಮ್ಮನ್ ಕರ್ಕೊಂಡ್ ಬಂದಿರೋದು. ಇವಾಗ ಸ್ವಲ್ಪ ನಗ್ತಿದೀಯ ಅಂತ ಅನಿಸ್ತು. ಇನ್ನೊಂಚೂರು ಜಾಸ್ತಿ ನಗು ನೋಡೋಣ. ಎಷ್ಟು ವರ್ಷ ಆದ್ಮೇಲೆ ನನ್ ಮಗುನ್ ನೋಡ್ತಾ ಇದ್ದೀನಿ. ಈ ಖುಷಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಬನ್ನಿ ಊಟ ಮಾಡೋಣ. ಈ ಸಂತೋಷಕ್ಕೆ ನನ್ ಹೊಟ್ಟೆ ತುಂಬಿದ್ಯಪ್ಪ. ಅಂದಾಗೆ ನಿಮ್ ಹೆಸರೇನು? ಏನಮ್ಮ ನೀವು ತಾವು ಅನ್ಕೊಂಡು ನನ್ನ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿದಿರಲ್ಲಮ್ಮ. ನಾನ್ ಮುತ್ತು. ನೋಡಿತ್ತಮ್ಮ, ಆಗ ನೀವೆಲ್ಲ ಪುಟ್ ಪುಟ್ ಮಕ್ಳು. ಈಗ ಬೆಳೆದು ದೊಡ್ಡವರಾಗಿದ್ದೀರಾ. ನಮ್ಮೆಲ್ಲರೂ ಈ ತರನೇ ಅನ್ಕೊಂಡಿ. ಅವನನ್ನ ಹೇಗ್ ಮಾತಾಡಿಸ್ತೀರೋ ನಮ್ಮನ್ನು ಹಾಗೆ ಮಾತಾಡ್ಸಿ. ಅನ್ಕೊಡೋದೇನಪ್ಪ, ನೀವು ಕೂಡ ನನ್ ಮಕ್ಳೇ. ಇವನು ಹರಿ ಅಲ್ವಾ? ಆಗ ಹರಿ ತುಂಬಾ ತರಲೆ ಮಾಡೋನು. ಈಗ್ಲೂ ಅದನ್ನೇ ಮಾಡ್ತಾನೆ. ಕಂತಿ ಅವಾಗ ಸಣ್ಣವನಿದ್ದ. ಹರಿ ಅವನ್ಗೆ ಗಿಲ್ಲೋದು, ಜುಟ್ಟಿಳಿಯೋದು, ಹೀಗೆ ಒಂದಲ್ಲ ಒಂದ್ ಕೀಟ್ಲೆಗಳು ಮಾಡ್ತಾನೆ ಇರ್ತಿದ್ದ. ಅವರಿಬ್ರು ಈಗ್ಲೂ ಹಾಗೆ ಇದ್ದಾರೆ. ಯಾವಾಗ್ಲೂ ಜಗಳ ಹಚ್ತಾರೆ. ಒಂಚೂರು ಬದಲಾಗಿಲ್ಲ. ಕೇಳ್ಬೇಕೋ ಬಿಡ್ವೋ ನನಗೆ ಗೊತ್ತಾಗ್ತಿಲ್ಲ. ಆದ್ರೂ ಕೇಳ್ಬಿಡ್ತೀನಿ. ಇಷ್ಟು ವರ್ಷ ಯಾಕೆ ನೀವು ನಮ್ಮಿಂದ ದೂರ ಆಯ್ತ್ರಿ? ನಮ್ಮನೆ ನಿಮ್ಗೆ ಗೊತ್ತಿತ್ತಲ್ವಾ? ಅವ್ರಿಗೂ ಗೊತ್ತಲ್ವಾ? ಕಳೆದೋಗಿರೋ ನೋವುಗಳನ್ನ ಮತ್ತೆ ನೆನ್ಸ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನ್ ಅನ್ಭವಿಸಿರೋ ನೋವು ನನ್ನ ಒಳಗಡೆನೆ ಇರ್ಲಿ. ಇವಾಗ ನೋಡುದಲ್ಲ ಅವ್ನು ಹೇಗ್ ನಡ್ಕೊಂಡ ಅಂತ. ಈಗ ನಾನ್ ಬಂದಿದ್ದೀನಲ್ವಾ? ಸರಿ ಸರಿ, ಮಾತಾಡಿದ್ ಸಾಕು. ಅಮ್ಮ, ಹೋಗಿ ಕೈಕಾಲು ತೊಳ್ಕೊಳ್ಳಿ, ಎಲ್ರೂ ಊಟ ಮಾಡೋಣ. ಚಂದನಮ್ಮ, ಹಾ ಅಣ್ಣ. ಕರ್ಕೊಂಬಮ್ಮ. ಅಮ್ಮ, ಇನ್ನೊಂದ್ಸಲ ಅನ್ನ ಬಡಿಸ್ಕೊಡಿ. ಬೇಡಪ್ಪ, ನೀನ್ ಊಟ ಮಾಡು. ಈ ಊರವರೆಲ್ಲ ನಮ್ಮ ಮನೇಲಿ ಯಾವ ಹೆಣ್ಣು ಇರಲ್ಲ, ನಮ್ಮ ಜೊತೆ ಯಾವ ಹೆಣ್ಣು ಜೀವನ ಆಗಲ್ಲ ಅಂತ ಎಷ್ಟು ಆಡ್ಕೋತಿದ್ರು ಗೊತ್ತಾ? ಆಗ ನಮ್ಮಮ್ಮ ನಮ್ಮ ಜೊತೆಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಕೋತಿದ್ದೆ. ನಾನು ಇದನ್ನ ಎಷ್ಟು ಹುಡುಕಿದೀನಿ ಗೊತ್ತಾ ಅಮ್ಮ? ನಾನು ಯಾವಾಗ್ಲೂ ಇದನ್ನ ಅಣ್ಣಂದ್ರ ಹತ್ರ, ಅತ್ತಿಗೆ ಹತ್ರ ಎಲ್ಲ ಹೇಳ್ಕೊತಿದ್ದೆ. ಈಗ ನಾನು ಬಂದಿದ್ದೀನಲ್ಲ, ಊಟ ಮಾಡು. ಹೀಗೆ ನೀನೇ ಮಾಡಿದ್ದೆ ಮುತ್ತು? ಹೌದಮ್ಮ, ನಾನೇ ಮಾಡಿದೆ. ತುಂಬಾ ರುಚಿಯಾಗಿದೆಯಪ್ಪ. ಹರಿ, ಅಮ್ಮ ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ಇಲ್ಲೇ ಪಕ್ಕದ ಏರಿಯಾದಲ್ಲೇ ಸಿಕ್ಕಿದ್ರಣ. ನಾನು ಅವ್ರನ್ನ ನೋಡ್ದಂಗೆ ಆಯ್ತು ಅಂತ ಹೇಳಿದ್ರು. ಆವಾಗ ನಾನು ನನ್ನ ಫ್ರೆಂಡು ಇಬ್ರು ಸೇರಿ ಹುಡ್ಕಿದ್ವಿ. ಕೊನೆಗೆ ಆಪರೇಷನ್ ಸಕ್ಸಸ್ ಮಾಡಿದ್ವಿ. ಅಮ್ಮ, ನಿಮ್ ಜೊತೆ ಯಾರಿದ್ದಾರೆ? ಮೈ ಬಿಟ್ರೆ ನನಗೆ ಯಾರಿದ್ದಾರೆ ಹೇಳು? ಆ ಮನೇಲಿ ನಾನೊಬ್ಳೇ ಇದ್ದೆ. ನಾವೆಲ್ಲರೂ ಇದ್ದು ನೀವ್ ಯಾಕಮ್ಮ ಒಬ್ಬರೇ ಇರಬೇಕು? ನೋಡಿ, ಇನ್ಮೇಲೆ ನೀವು ಒಬ್ಬರೇ ಕಷ್ಟಪಡೋದು ಬೇಡ, ನಮ್ ಜೊತೆನೇ ಇರಿ. ನಾಳೆಯಿಂದ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಅನ್ನ ಮಾಡಿರೋದು ಇಷ್ಟ ಆಗ್ತಿಲ್ವಾ? ಹಾಗೇನಿಲ್ಲಪ್ಪ, ಮುತ್ತುನೇ ಎಲ್ಲ ಕೆಲಸ ಮಾಡ್ತಾನಲ್ವಾ, ಅದಕ್ಕೆ ಅಡಿಗೆ ಕೆಲಸ ನಾನ್ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಅಷ್ಟೇ ತೀಚೆ ಹೋಗಿ ಎಲ್ಲರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮುಟ್ತಾ ಇದ್ದಾರೆ. ಅಪ್ಪ, ಏನಪ್ಪ ಇದೆಲ್ಲ? ಊಟ ಮಾಡಕ್ ಬಿಡಪ್ಪ. ಯಾರೋ ಅವಳು ಕರ್ಕೊಂಬಂದಿದ್ದ? ಎಷ್ಟೊತ್ತಿನ ಹೇಳೋದು ನಿಂಗೆ? ಎತ್ತೋಗೀಚೆ. ಅಂಕಲ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಮ್ಮ ಸುಮ್ನಿರೋದು? ಈಗ ನೀನ್ ಮಾಡ್ತಿರೋ ಸಾಕಾಗಲ್ಲ? ಸುಮ್ನಿದ್ರೆ ಈ ಮನೆ ಇನ್ನೂ ಏನೇನೋ ಆಗ್ತೆ. ಸಾಕ್, ಆಚೆ ಹೋಗಯ್ಯ. ಏಯ್, ಸುಮ್ಮನೆ ಕೂತ್ಕೊಳ್ಳ. ಮೊದ್ಲು ಆಚೆ ಹೋಗ್ಬೇಕಾಗಿರೋ ಆಚೆ ಹೋಗ್ಲಿ.
ಯಾರು ಇರ್ಬೇಕು ಯಾರು ಆಚೆ ಹೋಗ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀನ್ ಬಾಯ್ ಮಾಡ್ಕೊಂಡು ಹೋಗೇ ಸುಮ್ನೆ. ಅವ್ರು ಬಂದಿರೋದು ಮೈಗೋಸ್ಕರ ಬಂದ್ಲಾ? ಹಂಗಾದ್ರೆ ಇಷ್ಟು ವರ್ಷ ಎಲ್ಲೋಗಿದ್ಲಂತ ಇವಳು? ಈಗ ಮಗ ಬೇಕು ಅನ್ಸೈತಾ ಇವಳಿಗೆ? ಏಯ್, ನಿಮ್ಮಳಿಗೆ ಯಾವುದು ಗೊತ್ತಿಲ್ಲ ಕಣ್ರೋ. ಲೇ ಮುತ್ತು, ಇವತ್ತು ನೀವುಗಳು ಮಾಡ್ತಾ ಇರೋ ತಪ್ಪಿಗೆ ಮುಂದೊಂದ್ ದಿನ ಪಶ್ಚಾತ್ತಾಪ ಪಡ್ತೀರ ಕಣ್ರೋ. ಪಶ್ಚಾತ್ತಾಪ ತಿಳ್ಕೊಳ್ಳಿ. ಇನ್ನು ಏನೇ ನಾಟಕ ಆಡ್ಕೊಂಡ್ ಕೂತಿದ್ಯಾ? ಸೋಗ್ರಾಡಿ ಎತ್ತೊಳು ಬಸ್ಸು. ಏಯ್ ಗಡ್ಡೆ, ಮೊದ್ಲು ಅಪ್ಪನ ಆಚೆ ಕಳ್ಸೋ. ಯೋ ಬಾರ ಆಚೆ. ಬಿಡ ಕೈ ಕಳ್ಸೋಣ ಫಸ್ಟ್ ಕಳ್ಸೋ. ನೀನ್ ನೀವೇನ್ ಬೇಜಾರಾಗ್ಬಿಡಿ, ಊಟ ಮಾಡಿ ನಿಮ್ಮ. ಏನ್ ಅಂಕಲ್ ನೀವು ಇಷ್ಟ್ ವರ್ಷ ಆದ್ಮೇಲೆ ನಿಮ್ ಹೆಂಡತಿ ಮನೆಗ್ ಬಂದಿದ್ದಾರೆ, ನೀವು ನೋಡಿದ್ರೆ ಅವ್ರ ಮೇಲೆ ಕೋಪ ಮಾಡ್ಕೋತಿದ್ದೀರಲ್ಲ? ನಾನು ಯಾಕೆ ಈಗ ಆಡ್ತಾ ಇದ್ದೀನಿ ಅಂತ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಏನ್ ಅರ್ಥ ಆಗುತ್ತೆ? ಅರ್ಥ ಆಗೋದಕ್ಕೆ ಏನಿದೆ? ನೀವ್ ನಡ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂಕಲ್. ಊರಲ್ಲಿ ಎಲ್ಲೂ ನಿಮ್ಮನ್ನ ಹೆಂಡತಿನ ಕೊಲೆ ಮಾಡಿರೋನು ಅಂತ ಹೇಳ್ತಾರಲ್ವಾ? ಆ ಕಳಂಕ ಅಳ್ಸೋಗುತ್ತಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂಕಲ್. ಅದು ಬಿಡಿ ಅಂಕಲ್, ಮೈನ ನೋಡಿದ್ರಿ ಅಲ್ವಾ? ಅವ್ರ ಅಮ್ಮ ಬಂದಿದ್ದಾರೆ ಅಂತ ಅವ್ನು ಎಷ್ಟು ಖುಷಿಯಾಗಿದ್ದಾನೆ. ಇದು ನಿಮ್ಗೆ ಒಳ್ಳೆ ವಿಷಯ ಅಂತ ಅನಿಸ್ತಿಲ್ವಾ? ಈಗ ನಿಮ್ಗೆ ಎಲ್ಲ ಒಳ್ಳೆ ವಿಷಯನೇ, ಆದ್ರೆ ಮುಂದೆ ಒಂದಿನ ಎಲ್ರು ಒಟ್ಟಿಗೆ ಕೂತ್ಕೊಂಡು ಅಳ್ತೀರಾ. ಅಂತದೇನಾಗತ್ತೆ ಅಂಕಲ್? ಯಾಕೆ ಯಾವಾಗ್ಲೂ ಹೀಗೆ ಮಾತಾಡ್ತಿರ್ತೀರಾ? ಸ್ವಲ್ಪ ಒಳ್ಳೇದನ್ನ ಯೋಚನೆ ಮಾಡಿ. ಯಾವಾಗ ನೋಡಿದ್ರು ಕೆಟ್ಟದನ್ನ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಮಾತಾಡಿ ಅಂಕಲ್. ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಾತಾಡಿ ಪ್ಲೀಸ್. ಮೈ ಕಾಫಿ ಮಾಡ್ತೀನಿ. ಹೊತ್ತು ತಗೊಳಪ್ಪ ಕಾಫಿ. ಅಮ್ಮ ನೀವ್ ಯಾಕೆ ಮಾಡಕ್ ಹೋದ್ರಿ? ಇರ್ಲಿ ತಗೊಳಪ್ಪ. ಸಂಜನಾ ಅಮ್ಮ ನೀವು ತಗೊಳಮ್ಮ. ಇದೆಲ್ಲ ಮಾಡೋದ್ರಿಂದ ನನ್ ಮನ್ಸಿಗೂ ಖುಷಿ ಸಿಗುತ್ತೆ. ಹರಿ ಕಂಟಿ ಹೇಳ್ರು ಕಾಫಿ ಕುಡೀರಿ. ನಾನು ಅವ್ರು ಕಾಫಿ ಕೊಡ್ಬಿಡ್ತೀನಿ. ಅಮ್ಮ ಬೇಡಮ್ಮ, ನೆಲ ಕೊಡಿ, ನಾನ್ ಕೊಟ್ಬರ್ತೀನಿ. ಸುಮ್ನೆ ಅವ್ರು ನಿಮ್ ನೋಡಿದ್ರೆ ಕೋಪ ಮಾಡ್ಕೋತಾರೆ. ಇರ್ಲಿ ಬಿಡಮ್ಮ, ಇನ್ನೆಷ್ಟು ದಿನ ಹೇಗಿರಕ್ಕಾಗತ್ತೆ? ನಾನೇ ಹೊಂದ್ಕೊಂಡು ಹೋಗ್ತೀನಿ. ಕಾಫಿ ತಗೊಳ್ಳಿ. ಯಾರು ಹೇಳಿದ್ರು ನಿನ್ನ ಕಾಫಿ ಕೊಡೋದಕ್ಕೆ? ನಿನ್ ನಾಟಕ ಎಲ್ಲ ನಿಂತ್ಕೋಬೇಡ, ಫಸ್ಟ್ ತೊಲಗಿಲ್ಲ. ಏನಪ್ಪ ಇದೆಲ್ಲ? ಅವ್ರು ಬಂದಂಗಿಂದ ನಾನು ನೋಡ್ತಾ ಇದ್ದೀನಿ, ನೀನ್ ಅವ್ರ ಜೊತೆ ನಡ್ಕೋತಿರೋ ರೀತಿ ಒಂದ್ ಸ್ವಲ್ಪನೂ ಸರಿ ಇಲ್ಲ. ಅವ್ರ ನಾವು ಕಷ್ಟಪಟ್ಟು ಹುಡುಕಿ ಕರ್ಕೊಂಡ್ ಬಂದಿರೋದು, ಸುಮ್ನೆ ಇದೆಲ್ಲ ಇಟ್ಕೊಬೇಡ. ಹೋಗ್ಲಿ ಬಿಡಿ, ಬೆಳಗ್ಗೆನೆ ಈ ಜಗಳ ಎಲ್ಲ ಬೇಡ. ಬನ್ನಿ ನೀವು. ಏನಪ್ಪ ಇದೆಲ್ಲ? ಯಾಕಯ್ಯ, ಯಾಕೆ ಈಗ ಆಡ್ತಿದ್ಯಾ? ಅವರು ನಮ್ಮಮ್ಮ ನನ್ ಜೊತೆ ಇದ್ರೆ ನಿನಗೇನಯ್ಯ ಪ್ರಾಬ್ಲಮ್ಮು? ನಾನು ಎಷ್ಟು ಸಲ ಕೇಳಿದ್ರು ಅವ್ರು ಎಲ್ಲಿದ್ದಾರೆ ಅಂತ ಒಂದ್ಸಲನಾದ್ರೂ ನೀನ್ ಹೇಳ್ದ? ಇವಾಗ ಅಣ್ಣ ಅದಕ್ಕೆ ಮನೆ ಕರ್ಕೊಂಡ್ ಬಂದಿರೋದಕ್ಕೆ ನೀನ್ ಹೀಗ್ ಮಾಡ್ತಿದ್ಯಾ? ನನಗ್ ಗೊತ್ತು, ನೀನೇ ಅವ್ರಿಗೆ ಹಿಂಸೆ ಕೊಟ್ಟು ಕೊಟ್ಟು ಮನೆಯಿಂದ ಆಚೆ ಹಾಕಿರ್ತೀಯ. ಆದ್ರೆ ಇವಾಗ ಹಾಗಾಗಲ್ಲ. ಅವ್ರ ಇನ್ಮೇಲಿಂದ ಈ ಮನೇಲೇ ಇರ್ತಾರೆ, ಈ ಗಂಧದ ಗುಡಿಲೇ ಇರ್ತಾರೆ. ನಿನಗಿಷ್ಟ ಇಲ್ಲ ಅಂದ್ರೆ ನೀನೇ ಈ ಮನೆ ಬಿಟ್ಟು ಹೋಗು.